ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ತಾಲೂಕಿನ ಎಲ್ಲ ಶಾಲೆಗಳ ಕೋರ್ ವಿಷಯದ ಬಗ್ಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಾಗಾರವನ್ನು ಶಾಸಕ ಹುಲ್ಲಳ್ಳಿ ಸುರೇಶ್ ಉದ್ಘಾಟಿಸಿದರು. ಇನ್ನು ಇದೇ ಸಮಯದಲ್ಲಿ ಮಾತನಾಡಿದ ಅವರು, ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೇಲೂರು ತಾಲೂಕು ತೃತೀಯ ಸ್ಥಾನ ಪಡೆದಿರುವುದು ಸ್ವಲ್ಪ ಮಟ್ಟಿಗೆ ಖುಷಿ ತಂದರೂ ಪ್ರಸಕ್ತ ಸಾಲಿನಲ್ಲಿ ಪ್ರಥಮ ಸ್ಥಾನ ಬರಲು ಇಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಲಿಕೆಯನ್ನ ನೀಡಲು ಮುಂದಾಗಬೇಕು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದರು. ಕಳೆದ ಶೈಕ್ಷಣಿಕ ಸಾಲಿನ ಫಲಿತಾಂಶದಲ್ಲಿ ಬೇಲೂರು ತಾಲೂಕು ಜಿಲ್ಲೆಗೆ 3ನೇ ಸ್ಥಾನ ಪಡೆದಿತ್ತು. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಬೇಲೂರು ತಾಲೂಕು ಪ್ರಥಮ ಸ್ಥಾನ ಪಡೆಯಲು ಎಲ್ಲ ಶಾಲೆಗಳ ಶಿಕ್ಷಕರು ಕಾರ್ಯೋನ್ಮುಖರಾಗಬೇಕು. ಶಿಕ್ಷಕರ ಜವಾಬ್ದಾರಿ ಮಹತ್ತರವಾಗಿದ್ದು ಸಮಾಜವನ್ನ ತಿದ್ದಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನ ರೂಪಿಸಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸುವ ಮನೋಭಾವವನ್ನ ಶಿಕ್ಷಕರು ಹೊಂದಿರಬೇಕು ಎಂದು ಇದೇ ಸಮಯದಲ್ಲಿ ಹೇಳಿದರು. ಇನ್ನು ಇದೇ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಶಿಕ್ಷಕರು ವೃತ್ತಿಪರತೆ ಮೈಗೂಡಿಸಿಕೊಂಡು ಕರ್ತವ್ಯ ನಿರ್ವಹಿಸುವಂತಾಗಬೇಕು. ಒಬ್ಬ ವೈದ್ಯ ರೋಗಿಯನ್ನ, ವಕೀಲ ತಮ್ಮ ಕಕ್ಷಿದಾರರನ್ನ ರಕ್ಷಿಸಲು ಯಾವ ರೀತಿ ನಿರಂತರವಾಗಿ ಪ್ರಯತ್ನಿಸುತ್ತಾರೆಯೋ ಅದೇ ರೀತಿ ಶಿಕ್ಷಕರು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಹಾಗೂ ಮುಂದಿನ ತರಗತಿಗಳಿಗೆ ಉತ್ತೀರ್ಣಗೊಳಿಸಲು ಶಿಕ್ಷಕರು ಶ್ರಮಿಸಬೇಕು ಎಂದರು. ಮೊದಲು ನಮಗೆ ತರಬೇತಿ ಬೇಕು, ನಂತರ ಮಕ್ಕಳಿಗೆ ತರಬೇತಿ ಕೊಡ್ತಕ್ಕಂಥದ್ದನ್ನು ನಾವು ಕಲಿಬೇಕು. ತರಬೇತಿನಲ್ಲಿ ನಾವು ಎಷ್ಟೆಲ್ಲ ಜ್ಞಾನಿಗಳಾಗಿದ್ರೂ ಸಹ ತರಬೇತಿ ಅಂತಕ್ಕಂಥದ್ದು ಒಂದು ತುಂಬ ಪವಿತ್ರವಾದಂಥ ಒಂದು ವಿಚಾರ. ಆ ವಿಚಾರವನ್ನು ನಾವು ತಿಳ್ಕೊಂಡಾಗ ಮಾತ್ರ ಬೇರೆಯವರಿಗೆ ದಾರಿ ಎರಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಾರಿ ಎರಿತಕ್ಕಂಥ ಕೆಲಸನ ಇವತ್ತು ತಮಗೆ ದಾರಿ ಎರಿತಕ್ಕಂಥ ಕೆಲಸನ ಇಲ್ಲಿ ಆಯೋಜನೆ ಆಗಿದೆ. ತಮ್ಮಿಂದ ಕೆಳಗಡೆಗೆ ಏನು ಮಕ್ಕಳುಗಳಿಗೆ ಈ ದೇಶದ ಭವಿಷ್ಯವನ್ನು ಕಟ್ತಕ್ಕಂಥ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದು ಏನಿದೆ, ಅದಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಕ್ಕಂತಹ ಶಕ್ತಿ ನಿಮಗಿದೆ. ಇವತ್ತು ಎಲ್ಲ ಶಕ್ತಿಗಳು ನಾಶ ಆಗ್ಬೋದು, ಆದರೆ ಒಂದೇ ಒಂದು ಶಕ್ತಿ ನಾಶ ಆಗ್ಲಿಕ್ಕೆ ಇರಲಿಕ್ಕೆ ಸಾಧ್ಯ ಅಂತಂದರೆ ಅದು ವಿದ್ಯೆ ಅಂತಕ್ಕಂಥದ್ದು. ಆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಬಹುಶಃ ನಿಮ್ಮ ಪೂರ್ವ ಜನ್ಮದ ಪುಣ್ಯ. ಶಿಕ್ಷಕರಾಗಿ ಹೊರಹೊಮ್ಮಿದ್ದೀರಿ. ಎಲ್ಲರೂ ಶಿಕ್ಷಕರನ್ನು ಬಯಸ್ಕೊಳ್ಳಲ್ಲ, ಆದರೆ ನಿಮಗೆ ಆ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಈ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು, ಸಮಾಜದ ಅಂಕು ಡೊಂಕುಗಳನ್ನ ತಿತ್ತಕ್ಕಂಥ ಕೆಲಸನ ನೀವು ಮಾಡಿ ನಿಮ್ಮಿಂದ ಸತ್ಪ್ರಜೆಗಳಾಗಿ ಸಮಾಜಕ್ಕೆ ಬರಲಿ ಅಂತಕ್ಕಂಥ ಒಂದು ಅವಕಾಶನ ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಮೊದಲು ಆ ಚನ್ನಕೇಶವನ ನಿಮ್ಮೆಲ್ಲರಿಗೂ ಸಹ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ ಅಂತ. ಯಾಕೆಂದರೆ ನಾವು ನೆಮ್ಮದಿಯಾಗಿದ್ದರೆ ಮಾತ್ರ ಸಾಧ್ಯ ಬೇರೆಯವರಿಗೆ ನೆಮ್ಮದಿಯನ್ನು ಕೊಡಲಿಕ್ಕೆ. ನಾವೇ ಅತಂತ್ರದಲ್ಲಿದ್ದರೆ, ನಾವೇ ಎಲ್ಲೋ ಒಂದು ಕಡೆ ನಮ್ಮ ಕಷ್ಟಗಳನ್ನ ನಮ್ಮ ಕೈಲೇ ಪರಿಹರಿಸ್ಕೊಳಕ್ಕಾಗಲಿಲ್ಲ ಅಂದರೆ ಬೇರೆ ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲದನ್ನು ನಿವಾರಣೆ ಮಾಡ್ತಕ್ಕಂಥವ್ನು ಯಾರು ಅಂದರೆ ಆ ಭಗವಂತ. ಅಥವಾ ನೀವು ಮಗು ಕೇಳಿದ ಉತ್ತರ ಹೇಳಿಲ್ಲ, ಅಥವಾ ಮಗು ನೀವು ಯಾವತ್ತೋ ಮಕ್ಕಳಿಗೆ ಬೈದಿದ್ದೀರಿ, ಇವೆಲ್ಲ ಕಾರಣಕ್ಕೆ ಮಗು ನಿಮ್ಮನ್ನು ಹೀಗೆ ನೋಡುತ್ತೆ. ನೋಡಿಬಿಟ್ಟು ಒಂದು ಸವಾಸ ಬೇಡ ಇಮೇಶದು ಈ ಟೀಚರ್ದು ಅಂತ ಎಕಾಲಜಿ ಇದು ಅದು ಆಗಬಾರ್ದು ಅಂತ ಹೇಳಿದರೆ ಮಗು ತುಂಬ ಬೇಗ ಮರೆಯುತ್ತೆ, ಒಳ್ಳೆಯದನ್ನು ಮರೆಯುತ್ತೆ, ಕೆಟ್ಟದನ್ನು ಮರೆಯುತ್ತೆ, ನೀವು ಬೈದಿದ್ದು ಮರೆಯುತ್ತೆ. ಸೊ ಫರ್ಗೆಟಿಂಗ್ ಈಸ್ ಆಲ್ಸೋ ಎ ಗಾಡ್ ಗಿಫ್ಟ್. ಸೈಕಾಲಜಿಸ್ಟ್ ಹೇಳ್ತಾರೆ ಮರೆಯುವುದಿಲ್ಲ ಅದು ಕೂಡ ದೇವರು ಕೊಟ್ಟ ವರ ಅಂತೇಳಿ. ಎಲ್ಲದನ್ನು ತಲೆ ತುಂಬಿಕೊಂಡ್ರೆ ಅವನು ಹುಚ್ಚಾಗ್ಬಿಡ್ತಾನೆ. ಹಾಗಾಗಿ ನೀವು ಅಂದಿದ್ದನ್ನು ಮಗು ಮರೆಯುತ್ತೆ. ನೀವು ಪ್ರೀತಿಯಿಂದ ನಾಲ್ಕು ಮಾತಾಡಿಸಿ. ನಾನು ಹೇಳ್ತಿರೋದು, ಯಾರು ನಿಮಗೆ ಫೇಲ್ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಟೆಕ್ನಿಕ್ ಏನಪ್ಪ, ಸ್ಟ್ರಾಟಜಿ that you have to take care of him and just you deliver few words with faith, it comes to you. ನಿಮ್ಮ ಹತ್ರಕ್ಕೆ ಬರುತ್ತೆ ಮಗು. ನಮಗೇನು ಗೊತ್ತು? that we don't know what is happening in his mind. ಮನೇಲಿ ಏನಿದೆಯೋ ಸಮಸ್ಯೆ ಗೊತ್ತಿಲ್ಲ, ಅಪ್ಪ ಅಮ್ಮ ಸಮಸ್ಯೆ ಗೊತ್ತಿಲ್ಲ, ಮನೆ ಪರಿಸರ ಗೊತ್ತಿಲ್ಲ, ಎಷ್ಟು ದೂರದಿಂದ ಬಂದಿರೋ ಗೊತ್ತಿಲ್ಲ, ಸಾಮಾಜಿಕ ಹಿನ್ನೆಲೆ ನಮಗೆ ಗೊತ್ತಿಲ್ಲ, ಯಾರು ಏನು ಬೈದಾರೋ ಗೊತ್ತಿಲ್ಲ, ಮನೆ ಕ್ಲಾಸ್ ರೂಮ್ಗೆ ಒಂದು ಕೂತಿದೆ, ಅದು ಮಗು ಹೇಗಿದೆ ಅದೇ ಥರ ಬಿಟ್ಟು ನಾನು ಪಾಠ ಸ್ಟಾರ್ಟ್ ಮಾಡಿದರೆ ಐ ಆಮ್ ನಾಟ್ ಎ ಗುಡ್ ಟೀಚರ್. ನನಗೆ ಗೊತ್ತಾಗಬೇಕು ಆ ಮಗು ನೋಡಿದ ತಕ್ಷಣ ಯಾಕೋ ಡಲ್ ಇದ್ದಾನೆ ಅಂತೇಳಿ ಮಾತಾಡಿಸ್ಬೇಕು. ಕಮ್ ವಾಟ್ ಹ್ಯಾಪನ್, ಡೋಂಟ್ ವರಿ, ಐ ವಿತ್ ಯು, ಬಿ ಹ್ಯಾಪಿ. ಸಾಕಿಷ್ಟು ಓಡಿಸು, ಪೂರ ಮರೆಯುತ್ತೆ ಮನೇಲಾಗಿದ್ದನ್ನು, ನಿಮ್ಮ ಜೊತೆ ಬರುತ್ತೆ. ಇದಾಗದೇ ಇದ್ದರೆ ನಮ್ಮ ರಿಸಲ್ಟು ಮಕ್ಕಿ ಆಗುತ್ತೆ. ಸೊ ಇದ್ರ ಜೊತೆಗೆ ನೀವು ಕೆಲವರು ಮಾಡ್ತಾ ಇದ್ದೀರಿ, ಇನ್ನು ಕೆಲವರು ಟೈಮ್ ಟೇಬಲ್ ಏನು ಕೊಟ್ಟಿದ್ದೀವಿ